ನೋಡ್ದೆ ನನ್ನ ವಿಷಯ ಗೊತ್ತೈತೆ. ಅದೇನು ಡೆಲ್ಲಿನಾಗ ಹುಡುಗರ್ನ ಇಸ್ಕೊಂಡು ಹುಡುಗರ್ನ ಚೆನ್ನಾಗಿ ವಾಂಚ್ ಆಗ್ತವ್ರೆ. ಹೋಗು. ಎತ್ತಲಾಲೆ ಎಲ್ಲ ರಾಜಕೀಯದ ಗಿಮಿಕ್ ಕಂಡ್ಲ. ಇವೆಲ್ಲ ನಾವೇ ನೋಡ್ದಿರೋದೆ ಎಲ್ಲ ಗಿಮಿಕ್. ಬಾ ಗೋಡ, ಬಾ ಕುತ್ಕೋ ಬಾ. ಏನಪ್ಪ ಏನೋ ಮಾತಾಡ್ಕೊಂಡು ಕುತ್ಕೊಂಡ್ಬಿಟ್ಟಿದ್ದೀರಾ? ಓ ಏನನ್ನ ಕೇಳಿಯಾ? ಏನು ಇಸ್ಕೊಳ್ ಹುಡುಗರ್ಗೆ ಏನು ಸರ್ಸರ ವಾಂಚ್ ಆಗ್ತವ್ರಪ್ಪ ಡೆಲ್ಲಿನಾಗ? ಓ ಅದ ವಿಷಯ ಎತ್ತಣ. ಅದೇನೋ CJP ಅಂತೆ, ಅದೇನೋ ಕಾಕ್ರೋಚ್ ಜನತಾ ಪಾರ್ಟಿ ಅಂತೆ. ನನ್ನ ಮಕ್ಕಳು ಒಂದೊಂದಲ್ಲ ಕಣಣ್ಣ. ನನ್ನ ಮಕ್ಳಿಗೆ ಅದೇನೋ ನೀಟ್ ಎಕ್ಸಾಮ್ ಏನೋ ಪೇಪರ್ ಏನೋ ಲೀಕ್ ಆಗೈತಂತೆ. ಅದಕ್ಕೇನೇನೋ ತಲೆ ಬಡ್ಕೊಂಡು ಚಚ್ಕೊಂಡು ಸಾಯ್ತಾವೆ ಮುಂಡೆ ಮಕ್ಕಳು. ಅದೇನಣ್ಣ, ಈ ನಾವು ಬಿಡ್ದಿ ರೈತರು ಇಲ್ವೇ, ಅವರು ಹೋರಾಟ ಮಾಡಿದ್ರೆ ನನ್ನ ಮಗನು ಕಿವಿ ಕೇಳಲ್ಲ. ನನ್ನ ಮಕ್ಳಿಗೂ ಅಲ್ಲಿ ಯಾವನೋ ಏನೋ ನೀಟ್ ಎಕ್ಸಾಮ್ ಪೇಪರನ್ನು ಲೀಕ್ ಆಗೈತೆ ಅಂದ್ಬಿಟ್ಟು ಈ ರಾಜಕೀಯ ನನ್ನ ಮಕ್ಳು ಅವರಲ್ಲಣ್ಣ, ಈ ಕಾಂಗ್ರೆಸ್ ನನ್ನ ಮಕ್ಕಳು. ನನ್ನ ಮಕ್ಕಳು CJP ಅಂತೆ, ಅದೇ ಕಾಕ್ರೋಚ್ ಜನತಾ ಪಾರ್ಟಿ. ನನ್ನ ಮಕ್ಕಳು ಆ ಸ್ಟೂಡೆಂಟ್ಗಳ್ನ ಹಾಕೊಂಡು ನಡೆಸ್ತಾವ್ರೆ ಏನೋ ಹೋರಾಟ ಅಂತಪ್ಪ. ಎತ್ತಾಲೆ ಎಲ್ಲ ಗಿಮಿಕ್ ನನ್ನ ಮಕ್ಳು. ರಾಜಕೀಯದವರು BJPನೂ ಅಷ್ಟೇ, ಕಾಂಗ್ರೆಸ್ನವರು ಅಷ್ಟೇ, ಎಲ್ಲ ಒಂದೇ ಕಣ. ಅದು ನಿಜಾನೇ ಬಾರಣು, ಎಲ್ಲ ಒಂದೇನೆ. ನಮ್ಗಳ ಮಧ್ಯೆನೆ ಧರ್ಮದ ಬಗ್ಗೆ ತಂದಿಕ್ತವೆ, ಜಾತಿ ಬಗ್ಗೆ ತಂದಿಕ್ತವೆ. ಇದೆಲ್ಲ ತಂದಿಕ್ಬಿಟ್ಟು ನನ್ನ ಮಕ್ಕಳು ಬೇಳೆ ಬೇಯಿಸ್ಕೊಂಡು ಅವ್ರ ವಂಶನ ಉದ್ಧಾರ ಮಾಡ್ಕೋತಾರೆ. ನಮ್ಮನ್ನ ಯಾರ ಉದ್ಧಾರ ಮಾಡಾರ ಇವ್ರ? ಹೇಳಿ ನೀವೇ. ಅಯ್ಯೋ ಬಾರಲು, ನನ್ನ ಮಗ್ನು ಮಾಡ್ತಾನಲ್ಲ. ರೈತನ ದೇಶದ ಬೆನ್ನೆಲುಬು ಅಂತಾನೆ. ನೋಡಿದ್ರೆ ರೈತನಿಗೆ ಬೆನ್ನಿಗೆ ಚೂರಿ ಹಾಕೋ ನನ್ನ ಮಕ್ಳು ಇವರು. ಅಲ್ಲ ಈ ಕಾಂಗ್ರೆಸ್ ನನ್ನ ಮಕ್ಕಳು ಅಷ್ಟು ಹೋಗ್ಬಿಟ್ಟು ಯಾವುದೋ ಒಂದು ಎಕ್ಸಾಮ್ ಪೇಪರ್ ಲೀಕ್ ಆಗಿತ್ತು ಅಂದ್ಬಿಟ್ಟು ಇದು ಮಾಡ್ತವ್ರಲ್ಲ, ಹೋರಾಟ ಮಾಡ್ತವ್ರಲ್ಲ. ಇಲ್ಲಿ ಪಾಪ ನಮ್ಮ ರೈತರು ಏನಣ್ಣ ಮಾಡಿದ್ರು? ಹೇಳಿ ನೀನೆ, ನಮ್ಮ ರೈತರು ಏನಣ್ಣ ಮಾಡಿದ್ರು? ಎಷ್ಟು ಅಲ್ಲಾಗಿರೋ ಸಾವು ಏನು ಇಲ್ಲಾಗಿಲ್ವೇ? ಎಷ್ಟು ಜನ ರೈತರು ಸಾಲ ಮಾಡಿ ಬೆಳೆ ಹಾಕಿರ್ತಾರೆ, ಬೆಳೆ ಕರೆಕ್ಟಾಗಿ ರೇಟ್ ಸಿಕ್ಕಿರಲ್ಲ, ಹೋಗ್ಬಿಟ್ಟು ನೇಣು ಹಾಕೊಂತವೆ. ಏನು ಮಾಡೋಣ? ಸಾಲದ ಬೈಕ್ ಹೋಗ್ಬಿಟ್ಟು ನೇಣು ಹಾಕೊಂತಾರಣ. ಇದು ಸಾವಲ್ವೇ? ಈ ಜೀವ ಅಲ್ವೇ? ನನ್ನ ಮಕ್ಳಿಗೆ ಅಷ್ಟು ಗೆಪ್ತಿ ಇಲ್ವೇ? ಲೋಪರ್ ನನ್ನ ಮಕ್ಳಿಗೆ ಗೆಪ್ತಿರೋ ನನ್ನ ಮಕ್ಳು ಯಾರೋ ನಂಗೆ ಮಾಡೋದಿಲ್ಲ. ನನ್ನ ಮಕ್ಳು ಅದೇನೋ ಹೇಳ್ತಾರಲ್ಲ ಎಜುಕೇಶನ್ ಅಂತ. ಈಗ ನನ್ನ ಮಕ್ಳಿಗೆ ಬುಕ್ ತಿಳಿಯೋದೇ ಎಜುಕೇಶನ್ ಅನ್ಕೋಬಿಟ್ಟವ್ರೆ ಲೋಪರ್ ನನ್ನ ಮಕ್ಳು. ಮಕ್ಳು ಓದ್ತಾರೆ ಅಂತಿದ್ವೆ, ಮಕ್ಳು ಓದಕ್ಕೂ ಕಷ್ಟ ಪಡ್ತಾರೆ. ಏನೋ ಬುಕ್ ಮುಂದೆ ಕುತ್ಕೊಂಡು ಓದ್ತವೆ. ಎಷ್ಟೋ ಮಕ್ಳು ಇದಾವೆ, ನಾನು ಇಲ್ಲ ಅಂತ ಹೇಳ್ತಿಲ್ಲ. ಆದ್ರೆ ಅವರು ಹೆಂಗ್ ಓದ್ಬಿಟ್ಟು ಕಷ್ಟಪಟ್ಬಿಟ್ಟು ಓದ್ಬಿಟ್ಟು ಎಕ್ಸಾಮ್ ಬರ್ದ್ಬಿಟ್ಟು ಅದೇನೋ ಕ್ಯಾನ್ಸಲ್ ಆಗೋಯ್ತು ಅಂತ ಹೇಳ್ತಿದ್ರಲ್ವೇ, ಅವು ಏನೋ ಸಾವು ಅಂತಿದ್ರಪ್ಪ. ಅದೇನೋ ನಂಗೂ ಕರೆಕ್ಟಾಗಿ ಗೊತ್ತಿಲ್ಲ. ಅದಕ್ಕಷ್ಟು ನೊಂದ್ಕೊಂಡು ಇವ್ರು ಹೋರಾಟ ಮಾಡಕ್ ಹೋಗವ್ರೆ. ನಮ್ಮ ರೈತರು ಬೆಳೆ ಹಾಕಾಗಿಂದ ಹಿಡಿದು ಬೆಳೆ ಕೊಯ್ದು ಮಾರ್ಕೆಟ್ಗೆ ಹಾಕೋವರೆಗೂ ಅವ್ರು ಕೊಟ್ಟಿರೋ ಶ್ರಮ ಎಷ್ಟಲ್ಲ ಶ್ರಮ. ಈ ನನ್ನ ಮಕ್ಳು ಹಿಂಗ್ ಸಾಯ್ತಾವಲ್ಲ ಇವು. ರೈತರೇನಾರ ಬೆಳ್ದಿಲ್ಲ ಅಂದ್ರೆ ಹೊಟ್ಟೆಗೆ ಏನ್ ತಿಂದಾರೆ ಇವ್ರು? ಪೇಪರ್ ತಿಂದಾರೆ. ಪೇಪರ್ ತಿಂದಾರೆ ಇವ್ರು? ಅನ್ನವೇ ಅಲ್ವೇ ತಿನ್ನೋದು ಇವ್ರು? ಅಯ್ಯೋ ಈ ಕಾಂಗ್ರೆಸ್ ಅವ್ರು ನನ್ನ ಮಕ್ಳದ್ ಬೋಲೆ ಗಿಮಿಕ್ ಬಾರಣು. ನೋಡ್ದ ಗ್ಯಾಸ್ ಇದಾದಾಗ ನನ್ನ ಮಕ್ಳು ಮನ್ಗಳೆಲ್ಲ ಗ್ಯಾಸ್ಗಳು ಇಟ್ಕೊಂಡು ಹೆಂಗಾಟ ಆಡ್ಸಿದ್ರು. ಇವಾಗೂ ಏನೋ ಗಿಮಿಕ್ ಇಟ್ಕೊಂಡೇ ಮಾಡ್ತಾವ ನನ್ನ ಮಕ್ಳು ಬಾರಣ. ಏನಾರ ಒಂದು ಸ್ವಲ್ಪ ಇದಾಯ್ತಂದ್ರೆ ಸಾಕು ಈ ಕಾಂಗ್ರೆಸ್ ಅವ್ರದ್ದು. BJP ಅವ್ರು ಬಂದು ವಾದ ಮಾಡಿ ಇದು ಮಾಡ್ತಿದ್ರು. ಆದರೆ ಈ ಬಿಡದಿಗೆ ರೈತರು ಆಸ್ತಿನ ಕಿತ್ಕೊಬೇಕಾದ್ರೆ ಈ BJP ಅವ್ರು ಯಾಕೆ ಬತ್ತಿಲ್ಲ ಅಂತ ಇದ್ರಾಗೆ ನಾವು ಅರ್ಥ ಮಾಡ್ಕೋಬೇಕು. ಈ ರಾಜಕೀಯದವ್ರು ಎಲ್ಲ ಒಂದೇಯಾ? ಇವರೆಲ್ಲ ಒಂದೇ ಪಕ್ಷದವ್ರೆ. ಪಕ್ಷ ಇವರು ಚಿಹ್ನೆ ಬೇರೆ ಇಟ್ಕೊಂಡಿರ್ಬೋದು, ಆದರೆ ರಾಜಕೀಯ ಅಂತ ಬಂದಾಗ ಮುಂಡೆ ಮಕ್ಕಳು ಅವರೆಲ್ಲ ಒಂದೇಯ. ಯಾರು ಒಬ್ರಿಗೊಬ್ರು ಬಿಟ್ಕೊಡಲ್ಲ ಕಣ. ಅಲ್ಲಿ ವಿಧಾನಸೌಧದಲ್ಲಿ ಜಗಳ ಆಡ್ಬಿಟ್ಟು ಆಮೇಲೆ ಹಂಗೆ ಹೋಗಿ ಒಬ್ಬೊಬ್ರು ಕುತ್ಕೊಂಡು ಆರಾಮಾಗಿ ಮಾತಾಡ್ಕೊಂಡು ಕುತ್ಕೊಂತ ಹೋಗು. ನಾವುಗಳಿಲ್ಲಿ ಕಿತ್ತಾಡ್ಕೊಂಡು ಸಾಯೋದು. ಹೌದು ಕಣ್ ಬಾರ್ಲ. ಒಬ್ಬ ಬರ್ತಾನೆ, ನಾನು ಹಿಂದೂಗಳ ಪರ ನಿಂತ್ಕೊಂತೀನಿ, ಹಿಂದೂಗಳ ಜೊತೆ ಹಿಂದೂಗಳನ್ನ ರಕ್ಷಣೆ ಮಾಡ್ತೀನಿ ಅಂತಾನೆ. ಇನ್ನೊಬ್ನು ಬರ್ತಾನೆ, ನಾನು ಮುಸ್ಲಿಂ ಪರ ನಿಂತ್ಕೊಂತೀನಿ, ಮುಸ್ಲಿಮವ್ರನ್ನ ರಕ್ಷಣೆ ಮಾಡ್ತೀನಿ ಅಂತಾನೆ. ಯಾವ ಮುಂಡೆ ಮಕ್ಳು ಎಲ್ಲ ಒಂದೇಯ. ನಾವುಗಳು ಕಿತ್ತಾಡ್ಕೊಂಡು ಸಾಯ್ತಿದೀವಿ. ನೀನ್ ಹಿಂದೂ, ನಾನು ಮುಸ್ಲಿಂ ಅಂದ್ಬಿಟ್ಟು. ಅವರೆಲ್ಲ ಒಂದೇಯ. ಬೇವರ್ಸಿ ನನ್ನ ಮಕ್ಳು ಅವರೆಲ್ಲ. ಬಾ ನಮ್ಮೂರಾಗ ಮುಸ್ಲಿಂ ಅವ್ರು ಇಲ್ವೇನಣ್ಣ? ಅವ್ರು ಯಾವತ್ತು ನಮ್ಗಳ ಹಬ್ಬ ಬಂದಾಗ ಯಾವತ್ತೂ ಜಗಳ ಆಡಿಲ್ಲ. ಅವ್ರಗಳ ಹಬ್ಬ ಬಂದಾಗ ನಾವು ಯಾವತ್ತೂ ಜಗಳ ಆಡಿಲ್ಲ. ನಾವೆಲ್ಲ ಚೆನ್ನಾಗೇ ಇದ್ದೀವಪ್ಪ. ಆದರೂ ಒಂದೊಂದು ಕಡೆ ಈ ಮುಸ್ಲಿಮರು ದೇವ್ರುಗಳ ಮೆರವಣಿಗೆಗೆಲ್ಲ ಕಲ್ಲೆಸಿತಾರೆ ಅಂತಾರೆ. ಅದೇನು ಯಾರನ್ನ ಏಳ್ಸೇ ಮಾಡ್ತಾವ್ರೋ ಇಲ್ಲ ಅವ್ರು ಬೇಕು ಅಂತಾನೆ ಮಾಡ್ತಾವ್ರೋ ಆ ಶಿವನ್ಗೆ ಗೊತ್ತು. ಹೌದು ಕಣಣ್ಣ, ನಮ್ಮೂರಾಗೆ ಯಾವತ್ತು ಹಿಂಗಾಗಿಲ್ಲ ಅಣ್ಣ. ಮೊಹರಂ ಬಂದರೆ ನಾವು ಹೋಯ್ತೀವಿ, ರಂಜಾನ್ ಬಂದರೆ ಹೋಯ್ತೀವಿ. ಅವರು ನಮ್ಮನಿಗೆ ಯುಗಾದಿ ಬಂದರೆ ಬರ್ತಾರೆ, ದೀಪಾವಳಿಗೆ ಬರ್ತಾರೆ. ನಾವೆಲ್ಲ ಚೆಂದಾಗೆ ಇದ್ದೀವಪ್ಪ. ಅದಲ್ಲಿ ಒಂದೊಂದು ಕಡೆ ಅದು ಹೆಂಗೆ ಹಂಗೆ ಸಾಯ್ತಾವೋ ಏನೋ ಗೊತ್ತಿಲ್ಲ. ಅವ್ರು ಮೋಸ್ಟ್ಲಿ ಯಾರನ್ನ ಹೇಳೇ ಮಾಡಿಸ್ತಾ ಇರ್ಬೇಕಣ್ಣೋ. ಈ ಊರಿಗೆ ಕಾಂಗ್ರೆಸ್ ಅವ್ರಿಗೆ ಏನಂದ್ರೆ ಮೋದಿ ಇರಬಾರ್ದು ಅಂತ. ಹೊಟ್ಟೆ ಉರಿ ಅವ್ರಕ ಮೋದಿ ಇರಬಾರ್ದು ಅಂದ್ಬಿಟ್ಟು ಅವ್ರು ಕೊಟ್ಟೆ ಉರಿ. ಇವನೇ ಹೇಳು, ನಾನು ಇದು ನೋಡಲ್ಲ, ಪಕ್ಷ ನೋಡಲ್ಲ, ಆದರೆ ಮೋದಿ ಒಳ್ಳೆ ಮನ್ಸ ಅವನು.
ಅವನು ನೋಡಿ ಓಟ್ ಹಾಕೋದಷ್ಟೇ. ಇನ್ ಯಾವ ಪಕ್ಷ ನೋಡಿ ಓಟ್ ಹಾಕಲ್ಲ. ಅವ್ನು ಕಾಂಗ್ರೆಸ್ ನಿಂತ್ಕೊಂಡ್ರೆ ನಾನು ಕಾಂಗ್ರೆಸ್ಗೆ ಹಾಕ್ತೀನಿ, ಬಿಜೆಪಿ ನಿಂತ್ಕೊಂಡ್ರೆ ಬಿಜೆಪಿಗೆ ಹಾಕ್ತೀನಿ. ಯಾಕಂದ್ರೆ ನಾನು ಮೋದಿ ನೋಡಿ ಹಾಕ್ತೀನಿ ಹೊರತು ಪಕ್ಷ ನೋಡಿ ಹಾಕಲ್ಲ. ಒಳ್ಳೆ ಮನ್ಸ ಕಣಯ್ಯ ಅವನು. ಅವ್ರು ಬಂದಾದ್ಮೇಲೆ ದೇಶ ಎಲ್ಲ ಇಂಪ್ರೂವ್ಮೆಂಟ್ ಆಗೈತ್ ಕಣಯ್ಯ. ಆದ್ರೂ ನಮ್ ಇಂದಿರಾ ಗಾಂಧಿ ಇದ್ದಾಗ ಚಂದಾಗಿತ್ ಕಣಣ್ಣ. ಲೋ ಹೋಗ ಬಾಯಿ ಮುಚ್ಕೊಂಡ್ಲಿ, ಹೋಗ ನೀನ್ ಹೆಂಡತಿ ಕರಿತಾಳು ಹೋಗ. ಯಾಕಣ್ಣ ಹಂಗಂದ್ರೆ? ಅಯ್ಯ ಅಮ್ಮಿಕೊಂಡು ಹೋಗಪ್ಪ ನೀನು, ಹೋಗು ಅಲ್ಲಿ ನಿನ್ ಹೆಂಡತಿ ಕರಿತಾಳು ನೋಡು. ಅಯ್ಯ ಕರಿತಾ ಇಲ್ಲ ಬಿಡು, ಅವಳಕೇನು ಮಾಡಕ್ ಬಂದಿದ್ರೆ ಅಲ್ವೇ? ಏನಣ್ಣ ಎಲ್ಲ ಇಲ್ಲೇ ಕುತ್ಕೊಂಡ್ಬಿಟ್ಟಿದೀರಾ? ಏನ್ ಊರು ಉದ್ದಾರ ಆಗೋ ಅಂತ ಮೀಟಿಂಗ್ಗಳು? ಅಯ್ಯ ಏನಿಲ್ಲ ಬಾರ್ಲಾ. ಅಕ್ಕೋ ಅಕ್ಕ ಒಂದ್ ಕಟ್ ಬೀಡು ಕೊಡಕ. ಅಲ್ಲ ಈ ಅಮ್ಮನು ಇಟ್ ತೋರಿಸ್ಕೊಡ್ತೀನಿ ಅಂತ ಓದೋಳು ಇನ್ನೂ ಬಂದಿಲ್ಲ ನೋಡ. ವಾವ್ ಬಾರ ಮಾಚ್ಕ ಅಲ್ಲೋಡ್ ಗಿರಾಕಿಗಳು ಬಂದವ್ರೆ. ವಾ ಇಟ್ ತೋರ್ಸಕ್ ಹೋಗೋರೆ. ಅಲ್ಲ ಕಣ್ಲಾ, ಮೊನ್ನೆ ನಮ್ಮ ಹೊಲಕ್ ಬಾರ್ಲಾ ಅಂದೆ ಬಂದಲ್ಲ ನೀನು ಕಾಯಿ ಇಳ್ಸಕ. ಹೋಗೋಣ. ಓ ಕಾಯಿ ಇಳ್ಸಕ್ಕೆ ಯಾವನಾರ 500 ರೂಪಾಯಿ ಕೊಟ್ಟಾನ? ಓ ನಾನು ಹೋಯ್ತೀನಿ 1000 ರೂಪಾಯಿಕ. ನೀನ್ ಕೊಡ 500 ರೂಪಾಯಿ ಏನ್ ಸಲ್ತದೆ ಹೇಳ? ಓ 1000 ರೂಪಾಯಿ ಕೊಡ್ತೀಯ ಹೇಳು ಬತ್ತೀನಿ. ಬೊಲ್ಲನ್ ಮಗ ಕಂಡ್ಲಾ ನೀನು? ಪೋಸ್ಟ್ ಎಲ್ಲ ಬರ್ತಾ ಇರ್ಲಿಲ್ವೇನ್ಲಾ? ಪೋಸ್ಟೇ ಬೇರೆ ಇವಾಗೆ ಬೇರೆ. ಓ ಯಾಕ ಎಲ್ರಿಗೂ ಸಂಬಳಗಳು ಇನ್ಕ್ರಿಮೆಂಟ್ ಆಯ್ತದೆ, ನಮ್ಮಂತ ಕೂಲಿ ಮಾಡೋರ್ಕೇನು ಇನ್ಕ್ರಿಮೆಂಟ್ ಬೇಡವೆ? ಓ ಹೋಗೋಣ. ನೋಡ್ತಾ ಶಂಕರ ಇವ್ನು ಹೋಗುವ. ಅಲ್ಲ ಕಣ ಸಂಕ್ರಣ, ಎಲ್ಲ ಕಡೆ 1000 ರೂಪಾಯಿ 1200 ರೂಪಾಯಿ ಕೊಡ್ತಾರಣ ಕಾಯಿ ಇಳ್ಸಕ. ಇವ್ ಅಣ್ಣನ್ ಕರೆದ್ರೆ 500 ರೂಪಾಯಿ ಕೊಡ್ತಾನೆ. ಅದನ್ನು ಊಟ್ಕೊಳಿಕಲ್ಲ ಏನಿಲ್ಲ. ಏನ 500 ರೂಪಾಯಿ ಇಸ್ಕೊಂಡು ಒಂದ್ ಊಟಕ 100 ರೂಪಾಯಿ ಏನ್ ತಿನ್ನೋದು ಏನ್ ಮಾಡೋದು ಮನ್ಕೆ ಎತ್ಕೊಂಡು ಹೋಗೋದು. ಅದಕ್ಕೆ ನಾನು ಹೋಗಲ್ಲ ಎಂತ. ಆಯ್ತು ಬರ್ಲಾ, 3 ಹೊತ್ತು ಊಟ ಇಕ್ಬಿಡೇನು? 500 ರೂಪಾಯಿ ಕೊಟ್ಟೇನು ಬರ್ಲಾ? ಅಯ್ಯೋ ಬರಾಕಿಲ್ಲ ಬಿಡೋಣ. ನಾನು ಈ ವೆಂಕಟೇಶಪ್ಪನ ಕರ್ದವನೆ 1200 ರೂಪಾಯಿ ಕೊಡ್ತಾನೆ. ಅವನು 2 ಹೊತ್ತು ಊಟ ಕೊಡ್ತಾನೆ, ನಾನು ಅಲ್ಲೇ ಹೋಯ್ತೀನಿ. ಎಲ್ಲ ನಾ ಪರ್ಮನೆಂಟ್ ಆಗಿ ತಾಟ್ ಕೆಲ್ಸಕ್ಕೆ ಸೇರ್ಕೊಂಡ್ಬಿಡ್ಲಲ್ಲಿ. ಸುಮ್ಮನೆ ಇವ್ರಕ ಹೋಗೋ ಬದ್ಲು ಏನು ಒಂದಿನ ಇರ್ತದ ಒಂದಿನ ಇರಲ್ಲ ನಿಂಕ. ಒಂದು ವಾರ ಕೆಲ್ಸಕ್ಕೆ ಹೋಯ್ತೀಯಾ, ಒಂದು ವಾರ ಮನೇಲಿ ಇರ್ತೀಯ. ಏಯ್ ನೋ ಯಾರಣ್ಣ, ನಾನೇ ರಜಾ ಹಾಕೊಂಡು ಸುಮ್ಮನೆ ಇರ್ತೀನಣ್ಣ. ಏನು ಒಂದು ವಾರ ಹೋಗಿರ್ತೀನಿ ತಾನೆ, ಇನ್ನೇನು ಒಂದು ವಾರ ದುಡಿಯೋದು, ಒಂದು ವಾರ ತಿನ್ನೋದು ಅಷ್ಟೇ. ಹಾ ಬೋಲ್ ನನ್ನ ಮಗ ಕಂಡ್ಲ ನೀನು. ಅದಕ್ಕೆ ನೀನು 8 ರೂಪಾಯಿ ತಗೊಂಡು ಹಾಕೋದು ನಿನ್ಕ ಹೋಗು. ಅಲ್ಲ ಅಣ್ಣ, ಒಂದು ವಾರ ದುಡ್ದಿರಲ್ವೇ, ರೆಸ್ಟ್ ಬೇಡವೆ ಬಾಡಿಕ? ಅದಕ್ಕೊಂದು ವಾರ ರೆಸ್ಟ್ ತಗೊಂತೀನಿ. ರೆಸ್ಟ್ ಇರ್ಬೇಕಂತಣ. ನಾವು ಇಷ್ಟು ಕೆಲಸ ಮಾಡಿದ್ರು ಮನ್ಸನ್ಗೆ ರೆಸ್ಟ್ ಇಲ್ಲ ಅಂದ್ರೆ ಹಾರ್ಟ್ ಅಟ್ಯಾಕ್ ಬಂದ್ಬಿಡ್ತದಂತೆ. ಲೋ ಏನಪ್ಪ ಏನೋ ಅಪ್ಪಯ್ಯ ಹೇಳೋದು ನೀನು. ಹೌದು ಕಣಣ್ಣ, ಇನ್ನೇನು ಅಷ್ಟು ಪಿಟ್ಟು ಪೈನ್ ಆಗಿರೋರೆ ಹಾರ್ಟ್ ಅಟ್ಯಾಕ್ ಇಂದ ಹೋಯ್ತಾ ಇರೋದು. ಏನ್ ಕೇಳು, ಜಾಸ್ತಿ ಕೆಲಸ ಮಾಡ್ತಾರ, ನಿದ್ದೆ ಮಾಡಲ್ಲ, ಅದಕ್ಕೆ ಸ್ಟ್ರೆಸ್ಸು ಆಗ್ಬಿಡ್ತದೆ. ಅದಕ್ಕೆ ಏನಾಯ್ತದೆ, ಹಾರ್ಟಿಗೆ ಪ್ರೆಷರ್ ಬಿದ್ಬಿಟ್ಟು ಕೊಟ್ಟಕ್ಕೆ ಅಂದ್ಬಿಡ್ತಾರೆ. ಅದಕ್ಕೆ ನಾನು ಏನ್ ಮಾಡ್ತೀನಿ ಅಂದ್ರೆ, ಒಂದು ವಾರ ಕತ್ತೆ ದುಡ್ದಂಗೆ ದುಡಿತೀನಿ, ಒಂದು ವಾರ ಎಮ್ಮೆ ಬಿತ್ಕೊಂತೀನಿ. ಇದೇ ಕಣಣ್ಣ ಟ್ಯಾಟ್. ಇದು ಒಂಥರ ನಿನ್ಗೆ ಗೊತ್ತಾಗಕ್ಕಿಲ್ಲ. ಇದು ಸ್ಟ್ರೆಸ್ ಎಲ್ಲ ಹೋಯ್ತದೆ, ಹಂಗ್ ಮಾಡ್ಬೇಕು. ಇಲ್ಲಾಂದ್ರೆ ನನಗೂ ಹಾರ್ಟ್ ಅಟ್ಯಾಕ್ ಆಗಿ ಹೋಗ್ಬಿಡುತ್ತೆ ಅಷ್ಟೇ. ಏನು ಡೈಲಿ ಕೆಲ್ಸಕ್ಕೆ ಹೋಗಕ್ಕಾಯ್ತದೆ? ಮಾತಿನ ಮಲ್ಲಣ್ಣ ನೀನು ನಡಿಲಲೇ.